ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಡಳಿತ ಭವನಕ್ಕೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬೆತ್ತಿ ಬಿದ್ದ ಜನರು. ಇಂದು ಬೆಳಿಗ್ಗೆ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ಆತಂಕ. ಎಲ್ಲ ಸಿಬ್ಬಂದಿಗಳು ಕೂಡ ಹೊರಭಾಗಕ್ಕೆ ಬಂದು ನಿಂತಿರುವಂತಹ ದೃಶ್ಯಗಳನ್ನು ಕೂಡ ನಾವು ಕಾಣಬಹುದು. ಬಹಳಷ್ಟು ಆತಂಕದಿಂದ ಕೂಡಿರುವಂತಹ ದೃಶ್ಯ. ಈಗಾಗಲೇ ಕೂಡ ಡಿ ಸಿ ಮೇಡಮ್ ಅವರಿದ್ದಾರೆ, ಎಇಒ ಇದ್ದಾರೆ, ADC ಅವರಿದ್ದಾರೆ. ಎಲ್ಲ ವಿಷಯಗಳನ್ನು ಕೂಡ SP ಅವರಿಗೆ ತಿಳಿಸಿ ಅದಕ್ಕೆ ಸಂಬಂಧಪಟ್ಟಂತ ತನಿಖಾ ದಳಗಳಿಗೆ ಕೂಡ ತಿಳಿಸಿ ಮಾಹಿತಿಯನ್ನು ಹೊರಭಾಗದಲ್ಲಿ ನಿಂತಿದ್ದಾರೆ. ಈ ವಿಷಯವನ್ನು ತಿಳಿದಂತ ಎಲ್ಲ ನಾಗರಿಕರು ಕೂಡ ಜಿಲ್ಲಾಡಳಿತ ಮುಂಭಾಗದಲ್ಲಿ ಜಮಾಯಿಸಿ ಮತ್ತು ಸಿಬ್ಬಂದಿಗಳು ಕೂಡ ಆತಂಕದಿಂದ ಮುಂದೇನಾಗ್ಬೋದು ಅನ್ನುವಂಥ ಕುತೂಹಲವನ್ನು ನೋಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಭಾಳಷ್ಟು ಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಇದೊಂದು ಹುಸಿ ಕರೆ ಇರ್ಬೋದು ಅನ್ನುವಂಥದ್ದು ಗೊತ್ತಿದೆ. ಆದರೆ ಯಾರಿಂದ ಬಂದಿದೆ ಮತ್ತು ಹೇಗೆ ಯಾಕೆ ಬಂತು ಅನ್ನುವಂಥ ವಿಷಯಗಳನ್ನು ಕೂಡ ತನಿಖಾ ಆದ ನಂತರ ತಿಳ್ಕೊಬೇಕು. ತಮಗೆಲ್ಲ ಗೊತ್ತಿದೆ, ಪಹಲ್ಗಾಮಲ್ಲಿ ಒಂದು ಏನು ಘಟನೆ ಆಗಿದೆ ತಮಗೆಲ್ಲ ಗೊತ್ತಿದೆ. ಸೊ ಈ ಹೈಟೆನ್ ಟೆನ್ಷನ್ ಇರೋ ಸಮಯದಲ್ಲಿ ಬೆಳಗ್ಗೆ ನಮ್ಮ ಒಂದು DC ಆಫೀಸ್ ಕಚೇರಿಯ ಅಫಿಷಿಯಲ್ ಇಮೇಲ್ ID ಏನಿದೆ ಅಲ್ಲಿಗೆ ಒಂದು ಇಮೇಲ್ ಸ್ವೀಕೃತ ಆಗಿರುತ್ತೆ. ಈ ರೀತಿ DC ಆಫೀಸ್ ಕಾಂಪ್ಲೆಕ್ಸ್ ಚಾಮರಾಜನಗರದಲ್ಲಿ ಒಂದು ಬಾಂಬ್ನ ನಾವು ಪ್ಲಾಂಟ್ ಮಾಡಿದ್ದೀವಿ, 3 ಗಂಟೆಗೆ ಅದು ಇದಾಗುತ್ತೆ, ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ಅದರಿಂದ ಅಂತ ಎಚ್ಚರಿಕೆ ಅಂತ ಅದು ಹಾಕಿದ್ದಾರೆ. ಸೊ ಅದು ಯಾವ ಮೂಲದಿಂದ ಬಂತು, ಯಾರಿಂದ ಬಂತು ಅಂತ ನಾವು ಇಮಿಡಿಯೇಟ್ಲಿ ಸಿನ್ ಪೊಲೀಸ್ ಸ್ಟೇಷನ್ಗೆ SP ಅವ್ರ ಹತ್ರ ಮಾತಾಡಿಕೊಂಡು DIG ಸರ್ಗೆ ಆಫೀಸರ್ಗೆ ಗಮನಿಸ್ಕೊಂಡು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಅವರು ಕಾರ್ಯಪ್ರವೃತ್ತರಾಗಿ ಈಗಾಗಲೇ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಈ ಥರ ಥ್ರೆಟ್ ಬಂದಾಗ ಅದು ಈಗ ನಾವು ನೋಡ್ತಿರುವಂತದ್ದು DC ಅವರ ಕಚೇರಿಗೆ ಬಂದಂತ ಮೇಲ್ ಆಗಿದೆ. ಇದೊಂದು ಬಾಂಬ್ ಬೆದರಿಕೆ. ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಸ್ಥಳದಲ್ಲೇ ಮುಖ ಮೂಡಿ ಅಧಿಕಾರಿಗಳ ತನಿಖೆಗೆ ಸಹಕರಿಸುತ್ತಿರುವಂತ DC ಮೇಡಮ್ ಅವರು ಈಗಾಗಲೇ ಕೂಡ ಶ್ವಾನದಳ ಜಿಲ್ಲಾಡಳಿತದ ಹೊರಭಾಗದಲ್ಲಿ ಇರುವಂತಹ ಎಲ್ಲಾ ಸ್ಥಳಗಳನ್ನು ಕೂಡ ಶೋಧನೆಯನ್ನು ಮಾಡಲಾಗ್ತಾ ಇದೆ. ಒಳಭಾಗದಲ್ಲೂ ಕೂಡ ಅಧಿಕಾರಿಗಳು ಬಹಳಷ್ಟು ಬಿಗಿ ಕ್ರಮವನ್ನು ತಗೊಂಡು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಇದೊಂದು ಹುಸಿಕರೆ ಅನ್ನುವಂತ ಇದೆ. ಆದ್ರೂ ಕೂಡ ನಮ್ಮ ಜಿಲ್ಲಾಡಳಿತ ಬಹಳಷ್ಟು ಸಜ್ಜಾಗಿ ಎಲ್ಲವನ್ನ ಕೂಡ ಎದುರಿಸ್ತಾ ಇದೆ.